ನಮಸ್ಕಾರ, ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ರಿಮೂವಲ್ ಆಫ್ ಲೆಫ್ಟ್ ರಿಕರ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ರಿಮೂವಲ್ ಆಫ್ ಲೆಫ್ಟ್ ರಿಕರ್ಷನ್ನಲ್ಲಿ ನಾವು ಒಂದು ಫಾರ್ಮುಲಾನ ನೆನ್ಪಿಟ್ಕೋಬೇಕು. ಎ ಗಿವ್ಸ್ ಟು ಎ ಆಲ್ಫಾ ಬಿ, ಈ ಥರ ಏನಾದರೂ ಬಂತು ಅಂತ ಅಂದ್ಕೊಳ್ಳಿ. ಸೊ ಎ ಅಂದರೆ ಆ ಜಾಗದಲ್ಲಿ ಎ ಬರ್ಬೋದು, ಬಿ ಬರ್ಬೋದು, ಎಕ್ಸ್ ಬರ್ಬೋದು. ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಎ ಗಿವ್ ರೈಸ್ ಟು ಎ ಆಲ್ಫಾ ಬಿ, ಈ ಎ ಆಲ್ಫಾ ಬಾರ್ ಬಿ ಈ ಥರ ಬೀಟಾ ಅಂತ ಬಂದರೆ ನಾವು ಅದನ್ನು ಹೇಗೆ ಬರಿಬೇಕು ಅಂದರೆ ಎ ಗಿವ್ಸ್ ಟು ಬೀಟಾ ಎ ಡ್ಯಾಶ್ ಗಿವ್ ರೈಸ್ ಟು ಆಲ್ಫಾ ಎ ಡ್ಯಾಶ್ ಬಾರ್ ಎಪ್ಸಲಾನ್, ಈ ಥರ ಬರಿಬೇಕು. ಸೊ ಈ ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು ರೈಟ್ ಹ್ಯಾಂಡ್ ಸೈಡನ್ನ ನೋಡ್ತಾ ಹೋಗಿ. ಎಸ್ ಮತ್ತು ಎ ಇದೆ. ಸೊ ಎಸ್ ಮತ್ತು ಎ ಇರೋದ್ರಿಂದ ಎ ಮತ್ತು ಎ ಎರಡು ಸೇಮ್ ಇರಬೇಕು. ಎಸ್ ಮತ್ತು ಎಸ್ ಇರಬೇಕು, ಅಥವಾ ಎಸ್ ಮತ್ತು ಎ ಇರಬೇಕಿತ್ತು. ನಮಗೆ ಎರಡೂ ಸೇಮ್ ಇಲ್ಲ. ಸೊ ನಾವೇನು ಮಾಡೋಣ, ಅದನ್ನು ಹೇಗಿದೆ ಹಾಗೆ ಬರೆಯೋಣ. ಎಸ್ ಗಿವ್ಸ್ ಟು ಎ ಬಿ. ಸೊ ನೆಕ್ಸ್ಟ್ ನೋಡೋಣ. ಎ ಮತ್ತು ಎ ಸೇಮ್ ಇದೆ. ಎ ಮತ್ತು ಎ ಸ್ಟಾರ್ಟಿಂಗ್ ಎರಡು ಸೇಮ್ ಇರೋದ್ರಿಂದ ನಾವು ಎ ಗಿವ್ಸ್ ಟು ಎ ಬಾರ್ ಬೀಟಾ ಯಾವುದು ಅಂದರೆ ಸಿಂಗಲ್ಲಾಗಿರೋವಂಥದ್ದು. ಸೊ ಬೀಟಾ ಸ್ಮಾಲ್ ಲೆಟರ್. ಸೊ ಬೀಟಾ ಪ್ಲಸ್ಸಿಗೆ ಏನು ಬಂತು, ಬಿ ಬಂತು. ಸೊ ಇದು ಎ ಗಿವ್ಸ್ ಟು ಎ ಆಲ್ಫಾ ಬೀಟಾ ಸ್ಟೈಲಲ್ಲಿ ಆಯಿತು. ಆಗ ಆಲ್ಫಾ ಎ ಬೀಟಾ ಬಿ. ಸೊ ಇದನ್ನು ಹೇಗೆ ಬರಿಬೇಕು, ಎ ಗಿವ್ಸ್ ಟು, ಇಲ್ಲಿ ಬರೆಯೋಣ, ಎ ಗಿವ್ಸ್ ಟು ಬೀಟಾ ಏನು ಬಿ ಎ ಡ್ಯಾಶ್, ನೆಕ್ಸ್ಟ್ ಎ ಡ್ಯಾಶ್ ಗಿವ್ ರೈಸ್ ಟು ಆಲ್ಫಾ ಏನು ಎ ಡ್ಯಾಶ್ ಬಾರ್ ಎಪ್ಸಲಾನ್. ನೆಕ್ಸ್ಟ್ ಸ್ಟೆಪ್ ನೋಡೋಣ. ಇದರಲ್ಲೇ ಇನ್ನು ಎ ಡಿ ಉಳಿದಿದೆ. ಎ ಗಿವ್ಸ್ ಟು ಎ ಡಿ ಬಾರ್ ಬಿನೇ ನಾವು ಬೀಟಾ ಅಂತ ತಗೊಳ್ಳೋಣ, ಬಿ, ಯಾಕಂದರೆ ಸಿಂಗಲ್ಲಾಗಿರೋದು ಅದೊಂದೇ. ಸೊ ಸ್ಮಾಲ್ ಲೆಟರ್. ಸೊ ನೆಕ್ಸ್ಟ್ ಏನಾಯಿತು, ಎ ಮತ್ತು ಎ ಅಲ್ವಾ, ಇದರಲ್ಲಿ ಇದು ಆಲ್ಫಾ ಆಯಿತು, ಇದು ಬೀಟಾ ಆಯಿತು. ಸೊ ಅದನ್ನು ಹೇಗೆ ಬರಿಬೇಕು ನಾವು, ಎ ಗಿವ್ಸ್ ಟು ಬೀಟಾ ಬಿ ಎ ಡ್ಯಾಶ್ ಗಿವ್ ರೈಸ್ ಟು ಆಲ್ಫಾ ಏನು ಡಿ ಎ ಡ್ಯಾಶ್ ಬಾರ್ ಎಪ್ಸಲಾನ್. ಆದರೆ ಬಿ ಎ ಡ್ಯಾಶ್ ಮತ್ತು ಬಿ ಎ ಡ್ಯಾಶ್ ಆಲ್ರೆಡಿ ಬರೆದಿದೆ. ಸೊ ಇದೇನು ಬರೆಯೋದು ಬೇಕಾಗಿರಲ್ಲ. ಸೊ ಒಂದು ಸಲ ಬರೆದ್ರೆ ಸಾಕು. ಸೊ ನೆಕ್ಸ್ಟ್ ಏನಿದೆ, ಬಿ ಮತ್ತು ಬಿ ಸೇಮ್ ಇದೆ. ಸೊ ಬಿ ಗಿವ್ಸ್ ಟು ಬಿ ಬಾರ್ ಇ, ಇದರಲ್ಲಿ ಬಿ ಆಲ್ಫಾ, ನೆಕ್ಸ್ಟ್ ಇ ಈಸ್ ಬೀಟಾ. ಸೊ ಇದನ್ನು ಹೇಗೆ ಬರೆಯೋದು, ಬಿ ಗಿವ್ಸ್ ಟು ಬೀಟಾ. ಸೊ ಸ್ಮಾಲ್ ಇ ಬಿ ಡ್ಯಾಶ್, ನೆಕ್ಸ್ಟ್ ಬಿ ಡ್ಯಾಶ್ ಗಿವ್ ರೈಸ್ ಟು ಆಲ್ಫಾ ಬಿ ಡ್ಯಾಶ್ ಬಾರ್ ಎಪ್ಸಲಾನ್. ಸೊ ನೆಕ್ಸ್ಟ್ ಸಿ ಗಿವ್ ರೈಸ್ ಟು ಬಿಗ್ ಸಿ ಸ್ಮಾಲ್ ಸಿ ಬಾರ್ ಜಿ. ಸೊ ಇದರಲ್ಲಿ ಆಲ್ಫಾ ಸ್ಮಾಲ್ ಜಿ, ಸೊ ಆಲ್ಫಾ ಈಸ್ ದ ಸ್ಮಾಲ್ ಸಿ, ನೆಕ್ಸ್ಟ್ ಬೀಟಾ ಈಸ್ ಸ್ಮಾಲ್ ಜಿ. ಸೊ ಇದನ್ನು ಹೇಗೆ ಬರೆಯೋದು, ಸಿ ಗಿವ್ ರೈಸ್ ಟು ಬೀಟಾ ಜಿ ಸಿ ಡ್ಯಾಶ್ ಗಿವ್ ರೈಸ್ ಟು ಆಲ್ಫಾ ಸ್ಮಾಲ್ ಸಿ ಬಿಗ್ ಸಿ ಡ್ಯಾಶ್ ಬಾರ್ ಎಪ್ಸಲಾನ್. ಇಷ್ಟೇ, ಸಿಂಪಲ್. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟನ್ನು ಬರೆದ್ರೆ ಆನ್ಸರ್ ಆಗುತ್ತೆ, ಫುಲ್ ಮಾರ್ಕ್ಸ್ನ ಕೊಡ್ತಾರೆ. ಸೊ ಅರ್ಥ ಆಗಿದೆ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವೇ ಕನ್ನಡಿಗರು ಸಪೋರ್ಟ್ ಮಾಡಬೇಕು. ಸೊ ಇದೇ ಮೊದಲನೇ ಬಾರಿ ಈ ಥರ ಚಾನಲ್ನ ಕೊಡ್ತಾ ಇರೋದು. ಫುಲ್ TOC ಸೀರೀಸಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅರ್ಥ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.